ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ರೆಡಿ ಆದೆ ಫ್ರೆಂಡ್ಸ್. ಹೊರ ಬಂದು ನೋಡ್ತೀನಿ, ತುಂಬಾ ಮಳೆ ಇದೆ. ಮಳೆ ನೋಡ್ತಾ ಇದ್ದೀರಿ ನೀವು. ಹಾಗಾಗಿ ಸ್ವಲ್ಪ ಹೊರಗಡೆ ಏನು ಕ್ಲೀನ್ ಮಾಡಲಿಲ್ಲ ನಾನು. ಹೊರಗಡೆ ಫುಲ್ ಮಳೆ ಬರ್ತಿತ್ತು. ಹಾಗಾಗಿ ಹೊಸ್ಲಷ್ಟೇ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕಿದೆ ಹೊಸ್ಲ ಹತ್ರ ಅಷ್ಟೇ. ಅಂಗಳಕ್ಕೆಲ್ಲ ಹಾಕೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಳೆ ನೋಡ್ತಾ ಇದ್ದೆ, ಕಡಿಮೆ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು. ಕಡಿಮೆ ಆಗಲೇ ಇಲ್ಲ. ನೆಕ್ಸ್ಟ್ ನಾನು ಅದಕ್ಕೆ ಕಿಚನಿಗೆ ಹೋದೆ. ಈಗ ಕಿಚನಿಗೆ ಬಂದುಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಕಿಚನೆಲ್ಲ ನೀಟ್ ಮಾಡ್ಕೊತಾ ಇದ್ದೆ. ಯಾವಾಗಲೂ ನೀಟ್ ಮಾಡ್ತಾ ಇರ್ತೀನಿ, ಶೆಲ್ಫೆಲ್ಲ ಒರೆಸ್ತಾ ಇರ್ತೀನಿ. ಆದರೂ ಬೆಳಗ್ಗೆ ಸ್ವಲ್ಪ ಎದ್ದಾಗ ರಾತ್ರಿ ಎಲ್ಲ ಧೂಳಿರುತ್ತಲ್ಲ, ಅದನ್ನೆಲ್ಲ ನೀಟ್ ಮಾಡ್ತಾ ಇದ್ದೆ. ಬಾಕ್ಸಿನ ಸಂದೆ ಅದೆಲ್ಲ ನೋಡಿಬಿಟ್ಟು ಅಷ್ಟು ನೀಟ್ ಮಾಡ್ಕೊತಾ ಇದ್ದೆ. ನಮ್ಮ ಹುಡುಗರಿನ್ನೂ ಮಲಗಿದ್ರು, ನಮ್ಮ ಇಬ್ಬರು ಹುಡುಗರು, ನಮ್ಮ ಮನೆಯವರು ಕೂಡ ಮಲಗಿದ್ರು. ಟೈಮು 6:30 ಆಗಿತ್ತು. ಅದಕ್ಕೆ ಬೇಗನೆ ಎದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಬ್ಲಾಗ್ ಮಾಡೋಣ, ಈಗ 2-3 ದಿನ ಆಯಿತು ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಆಗಿಬಿಡ್ತು. ತುಂಬಾ ಬೇಜಾರಾಯಿತು ನನಗೆ. ನಾನು ಏನೇನೋ ಅಂದ್ಕೊಂಡಿದ್ದೆ, ಆಗಲಿಲ್ಲ ಮಾಡೋಕ್ಕೆ. ಅದಕ್ಕೆ ಬೇಜಾರಲ್ಲೇ ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ನೀಟ್ ಮಾಡ್ತಾ ಇದ್ದೆ. ಈಗ ಕಂಟಿನ್ಯೂಯಸ್ 2-3 ದಿನ ಆಯಿತು ಫ್ರೆಂಡ್ಸ್, ಇಲ್ಲಿ ಮಳೆ ತುಂಬಾ ಇದೆ. ಕಂಟಿನ್ಯೂಯಸ್ ಆಗಿ ಮಳೆ ಬರ್ತಾನೆ ಇದೆ. ಬಟ್ಟೆಗಳು ತೊಳೆದಿರೋವು ಯಾವುವು ಒಣಗಿಲ್ಲ, ಹಸಿ ಬಟ್ಟೆ ಇದೆ. ಈಗೇನು ಡಬ್ಬೆ ಇದೆಯಲ್ಲ, ಈ ಡಬ್ಬೆಲೇ ನಾನು ಚಿಲ್ಲರೆ ಇರುತ್ತಲ್ಲ, ಅಂಗಡಿ ಕಳಿಸಿದ್ದು ಅದು ಇದು ಅದನ್ನೆಲ್ಲ ಹಾಕಿಡ್ತೀನಿ. ಆ ಡಬ್ಬೆ ಅದು ಚಿಕ್ಕದು. ಬಟ್ಟೆ ಹಸಿ ಮಾಡಿಕೊಂಡು ಅಷ್ಟು ಶೆಲ್ಫ್ನೆಲ್ಲ ಒರೆಸ್ತಾ ಇದ್ದೆ. ಈಗ ಶೆಲ್ಫ್ ಒರೆಸೋದಾಯಿತು. ನೆಕ್ಸ್ಟ್ ಈಗ ಸ್ಟವ್ ಒರೆಸೋಣ ಅಂತೇಳ್ಬಿಟ್ಟು ಹೊರಗಡೆ ಹೋಗಿ ಬಕೆಟಲ್ಲಿ ನೀರು ತರ್ತಾ ಇದ್ದೀನಿ. ನೀರು ತೊಗೊಂಬಂದೆ. ಸ್ಟವ್ ಒರೆಸ್ಕೊಂಡು ನೀಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ತೆಗೆದಿಡ್ತಿದ್ದೀನಿ. ನೀರು ಚಿಮ್ಮಿಸ್ಬಿಟ್ಟು ಹಸಿ ಬಟ್ಟೆಯಲ್ಲೇ ನೀಟಾಗಿ ಒರೆಸ್ಕೊತಾ ಇದ್ದೆ. ತುಂಬಾ ನಿದ್ದೆ ಇತ್ತು ಫ್ರೆಂಡ್ಸ್. ರಾತ್ರಿ ಮಳೆಗೆ ಮಲಗೋಕ್ಕೆ ಆಗಲಿಲ್ಲ. ಆದರೂ ಬ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ದೆ ನಾನು. 6 ಗಂಟೆ ಆಗಿತ್ತು. ಬ್ಲಾಗ್ ಏನೇನಾದರೂ ಮಾಡೋಣ ಹೊಸ್ದಾಗಿ ಅಂತ ಹೇಳ್ಬಿಟ್ಟು ತುಂಬ ಆಸೆಯಿಂದನೇ ಎದ್ದೆ. ಇವತ್ತು ನೋಡಿದರೆ ಈ ಥರ ಆಗಿಬಿಡ್ತು. ಬೇಜಾರಾಗ್ತಿದೆ. ನೆಕ್ಸ್ಟು ನೋಡೋಣ, ಮಾಡಬೇಕು ಅಂದ್ಕೊಂಡಿನಿ, ಮಾಡ್ತೀನಿ. ಈಗ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಅದು ಎಲ್ಲ ನೀಟ್ ಮಾಡ್ಕೊಂಡು ಟೀ ಮಾಡಬೇಕು ಅಂದ್ಕೊಂಡಿನಿ. ಅವ್ರು ಎದ್ದೇಳೋಷ್ಟೊತ್ತಿಗೆ ಒಂದು ಅರ್ಧ ಕೆಲಸ ಮಾಡ್ಕೋಬೇಕು ನಾನು. ರೆಗ್ಯುಲರ್ ಇದೇ ಡ್ಯೂಟಿ ಇರ್ತೈತಿ. ಹುಡುಗರೆಲ್ಲ ಮಲಗಿದಾರಲ್ಲ. ಈ ಸ್ಟವ್ ಮೇಲೆಲ್ಲ ಜಿಡ್ಡಿರುತ್ತಲ್ಲ, ನಾವು ಅಡುಗೆ ಮಾಡಿರೋದು ಅದು ನೀಟಾಗಿ ಹೋಗಬೇಕು ಅಂತಂದರೆ ಒಂದು ಟಿಪ್ಸ್ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಸ್ವಲ್ಪ ಬಿಸಿನೀರಲ್ಲೇ ನಾವು ಸೊಪ್ಪಿನ ಪುಡಿ ಹಾಕ್ಕೊಂಡು ನೀಟಾಗಿ ಹಿಂಗೆ ಒರೆಸ್ಕೊಂಬಿಟ್ವಿ ಅಂತಂದರೆ ಅದು ಜಿಡ್ಡಿನ ಅಂಶನೂ ಇರುತ್ತೆ. ಆಮೇಲೆ ಸ್ಮೆಲ್ಲು ಬರೋಲ್ಲ, ಅಷ್ಟೊಂದು ನೀಟಾಗುತ್ತೆ ಒಲೆ ಎಲ್ಲ. ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ನಾವು ಸೊಪ್ಪಿನ ಪುಡಿ ಹಾಕ್ಕೋಬೇಕು. ಅದರಿಂದ ಒರೆಸೋದ್ರಿಂದ ಸ್ಟವ್ ಕೂಡ ನೀಟಾಗಿ ಕಾಣುತ್ತೆ. ಇಲ್ಲಿ ನಾವು ಸ್ಟವ್ ಇಟ್ಟಿರೋದು ನಾರ್ಮಲ್ ಒಂದು ಟೇಬಲ್ ಮೇಲೆ ಇಟ್ಟಿದ್ದೀನಿ. ವಾಲ್ ಸ್ಟಿಕ್ಕರ್ ಹಚ್ಚಿದ್ವಿ ಅದಕ್ಕೆ ಟೇಬಲ್ ಮೇಲೆ. ಅದು ವಾಲ್ ಸ್ಟಿಕ್ಕರೆಲ್ಲ ನೀವು ನೋಡ್ತಿರ್ಬೋದು, ಅರ್ಧ ಕಟ್ಟಾಗಿದೆ. ಈಗ ಟೀ ಮಾಡ್ಕೊಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಈಗ ಮಳೆ ಇರೋದ್ರಿಂದ ನಾನಿವತ್ತು ಕೊತ್ತಂಬರಿ ಕಾಳಿಂದು ಟೀ ಮಾಡೋಣ ಅಂದ್ಕೊಂಡಿನಿ. ಕೊತ್ತಂಬರಿ ಕಾಳು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಆಲ್ರೆಡಿ ನಾನು ಯಾವಾಗಲೂ. ಅದನ್ನೇ ಟೀ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಕಾಳು ಟೀ ಇವತ್ತು. ಶೀತಕ್ಕೆಲ್ಲ ಚೆನ್ನಾಗಿ ಕೊತ್ತಂಬರಿ ಕಾಳು ಟೀ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಈ ಹಸಿ ಶುಂಠಿ, ಕೊತ್ತಂಬರಿ ಕಾಳು, ಹಾಲು ಮತ್ತು ಇದಾಕ್ಬಿಟ್ಟು ಮಾಡಿದ್ವಿ ಅಂದರೆ ನಮಗೇನು ಶೀತ ಆದಾಗ ಗಂಟ್ಲೆಲ್ಲ ಕಡಿಯುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ನಾನು ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಹಾಲಿನ ಪುಡಿ ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್, ನಾನು ಹಾಗಾಗಿ ಹಾಲಿನ ಪುಡಿಯಿಂದ ಫಸ್ಟು ಹಾಲು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಪುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು, ನೀರು ಜಾಸ್ತಿ ಬಿಸಿ ಆಗಬಾರ್ದು, ಸ್ವಲ್ಪನೇ ಬಿಸಿ ಆಗಬೇಕು.
ಈಗ ಕಂಟಿನ್ಯೂಯಸ್ ಆಗಿ ನಾವು ಈಗ ಒಂದು 15-20 ದಿನ ಆಯಿತು ನಾವು ಮನೇಲಿ ಎಲ್ಲರೂ ಬಿಸಿನೀರೇ ಕುಡಿತಿದ್ದೀವಿ. ಹಾಗಾಗಿ ಹುಡುಗರಿಗೂ ಬಿಸಿನೀರು ಕಾಯಕ್ಕೆ ಇಡ್ತಾ ಇದ್ದೀನಿ ನಾನು ಒಂದು ಪಾತ್ರೆಯಲ್ಲಿ. ನಾವು ಕೂಡ ಬಿಸಿನೀರೇ ಕುಡಿಯೋದು. ಯಾವಾಗ ಬೇಕನ್ಸುತ್ತೋ ಆವಾಗ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಈ ಕಡೆ ಸ್ಟೌವಲ್ಲಿ ಈಗ ಬಿಸಿನೀರು ಇಟ್ಟಿದ್ದೆ ನಾನು ಕುಡಿಯೋಕ್ಕೆ ಅಂತೇಳ್ಬಿಟ್ಟು. ಈಗ ನೀರು ಬೆಚ್ಚಗಾಗಿದೆ, ಹಾಲಿನ ಪುಡಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾವು ಬೆಲ್ಲದ ಟೀನೇ ಮಾಡೋದು, ಆದರೆ ನಾನು ಇಲ್ಲಿ ಇದು ಹಾಕಿರೋದ್ರಿಂದ ಕೊತ್ತಂಬರಿ ಕಾಳಿಂದು ನಾನೀಗ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಕೊತ್ತಂಬರಿ ಕಾಳು ಮತ್ತು ಹಸಿ ಶುಂಠಿ ಇರುತ್ತಲ್ಲ ಮನೆಯಲ್ಲಿ, ಅದನ್ನು ಜಜ್ಜಿ ಹಾಕ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಕಾಳು ಹಾಕಿದ್ದೀಗ. ನಾವು ಈ ಟೀ ಕುಡಿಯೋದ್ರಿಂದ ನಮಗೆ ಶೀತ ಆಗಿಬಿಟ್ಟು ತಲೆಭಾರ ಆಗೋದು, ತಲೆನೋವು ಆ ಥರ ಎಲ್ಲ ಆಗ್ತಾ ಇರುತ್ತಲ್ಲ, ಕಡಿಮೆ ಅನಿಸುತ್ತೆ ಫ್ರೆಂಡ್ಸ್. ಜೊತೆಗೆ ಒಂದು ಏಲಕ್ಕಿನೂ ಕುಟ್ಟಿ ಹಾಕೋಬೋದು, ಏಲಕ್ಕಿ ಪುಡಿನೂ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲಿ ನಾವು ಕುಡಿದ್ವಿ ಅಂತಂದರೆ ಮೈಂಡ್ ಒಂಥರ ರಿಲೀಫ್ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಳೆಗಾಲ ಬಂತು ಅಂದರೆ, ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂದ ತಕ್ಷಣ ನಾನು ಕೊತ್ತಂಬರಿ ಕಾಳಿನ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮನೆಯಲ್ಲಿ. ಸಂತೆಗೆ ಹೋಗ್ತೀವಲ್ಲ, ಒಂದು ಎಕ್ಸ್ಟ್ರಾನೇ ಒಂದು 1/4 kg ಇಲ್ಲ ಅರ್ಧ ಆ ಥರ ತೊಗೊಂಬಂದ್ಬಿಟ್ಟು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಟೀ ರೆಡಿ ಆಗ್ತಾ ಇದೆ. ಅದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದು ಕುದೀತಾ ಇದ್ದರೆ ಟೀ ಸ್ಮೆಲ್ ಬರುತ್ತೆ, ಅದು ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ಕೊತ್ತಂಬರಿ ಕಾಳಿನ ಟೀ ತುಂಬಾ ಇಷ್ಟ. ಹಾಗಾಗಿ ಅದು ಇವತ್ತು ಮಳೆ ಹಿಡ್ಕೊಳ್ಳೋದಕ್ಕೆ ಬೆಳಗ್ಗೆನೇ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ತಿದ್ದೀನಿ ನಾನು. ಒಂದ್ಸಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಅನಿಸುತ್ತೆ. ಈಗ ಟೀ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಕೂಡ ಮುಖ ಬ್ರಷ್ ಮಾಡಿಬಿಟ್ಟು ಮುಖ ತೊಳ್ಕೊಂಡು ಬಂದೆ ಟೀ ಕುಡಿಯೋಣ ಅಂತೇಳ್ಬಿಟ್ಟು. ಈಗ ಟೀ ಸೋಸ್ತಾ ಇದ್ದೀನಿ. ನಮ್ಮ ಮನೆಯವರು ಎದ್ದಿದ್ದಾರೆ ಈಗ, ಅವರಿಗೂ ಟೀ ಕೊಟ್ಬಿಟ್ಟು, ಹುಡುಗರು ಇನ್ನೂ ಎದ್ದಿಲ್ಲ, ಮಲಗಿದ್ದಾರೆ. ಈಗ ಅವ್ರಿಗೆ ಟೀ ಕೊಟ್ಬಿಟ್ಟು ನಾನು ಟೀ ಕುಡಿತೀನಿ. ದೊಡ್ಡ ಲೋಟದಲ್ಲೇ ಸೋಸ್ಕೊಂಡ್ಬಿಡ್ತೀನಿ ನಾನು, ಹಗಲೆಲ್ಲ 2 ಲೋಟ ಆಗುತ್ತೆ ಅಂತೇಳ್ಬಿಟ್ಟು. ಈಗ ಮತ್ತೆ ಟೀ ಕಪ್ ತೊಗೊಂಬರ್ತಿದ್ದೀನಿ. ಅದು ಬಿಸಿನೀರು ಕಾಸಿರ್ತೀವಲ್ಲ, ಬಿಸಿ ಇದ್ದಾಗಲೇ ಪ್ಲೇಟ್ ಮುಚ್ಚಿದ್ವಿ ಅಂತಂದರೆ ಅದು ಒಂಥರ ಸ್ಮೆಲ್ ಬರುತ್ತೆ ನೀರು. ಹಂಗಾಗಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟಿದ್ದೆ. ಈಗ ಪ್ಲೇಟ್ ಮುಚ್ಚಿದೆ ನಾನು. ಈಗ ಟೀ ಸೋಸಿದ್ನಲ್ಲ, ನಮ್ಮ ಮನೆಯವ್ರನ್ನ ಎಬ್ಬಿಸ್ಬಿಟ್ಟು ಮತ್ತೆ ಬಂದು ಟೀ ಕೊಡೋಣ ಅಂತೇಳ್ಬಿಟ್ಟು ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಮಳೆ ಇನ್ನೂ ನಿಂತೇ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಬರ್ತಾನೇ ಇದೆ. ಬಟ್ಟೆಗಳೆಲ್ಲ ಹಸಿ ಹಂಗೆ ಇದ್ದಾವೆ, ಒಣಗೇ ಇಲ್ಲ. ಈಗ 2 ದಿನ ಆಯಿತು ತೊಳೆದು. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಬಟ್ಟೆ ಒಣಗಾಕೋಕ್ಕೆ ಪ್ರಾಬ್ಲಮ್ಮು. ಏರಿಯಾ ಚಿಕ್ಕದಿದೆ, ಇಲ್ಲಿ ಒಣಗಾಕೋಕ್ಕೂ ಜಾಗ ಇಲ್ಲ. ಹಾಗಾಗಿ ಮನೆ ಮುಂದ್ಗಡೆನೇ ಎಲ್ಲ ಒಣಗಾಕ್ತೀವಿ, ಒಣಗೇ ಇಲ್ಲ ಇನ್ನೂ. ಹಸಿ ಹಂಗೆ ಇದ್ದಾವೆ. ಮಳೆ ನೋಡಿದರೆ ಕಂಟಿನ್ಯೂಸ್ ಆಗಿ ಹಿಡ್ಕೊಂಡೈತಿ. ಈಗ ಟೀ ಕೊಡ್ತಿದ್ದೀನಿ ಫ್ರೆಂಡ್ಸ್, ನಾನು ಟೀ ಕುಡಿಬೇಕು. ಈಗ ನಾವಿಬ್ಬರು ಟೀ ಕುಡಿದ್ವಿ ಫ್ರೆಂಡ್ಸ್. ಟೀ ಕುಡಿಯೋದಾಯಿತು. ಈಗ ನಾನು ಟಿಫನಿ ರೆಡಿ ಮಾಡ್ತಿದ್ದೀನಿ. ಇವತ್ತು ಭಾನುವಾರ, ನಮ್ಮ ದೊಡ್ಡವನು ಕೂಡ ಸ್ಕೂಲಿಲ್ಲ, ಅವನಿಗೂ ರಜೆ ಇದೆ. ಅಮ್ಮ ದೋಸೆ ಮಾಡು ಅಂತೇಳಿದ್ದ. ಹಾಗಾಗಿ ನಿನ್ನೆ ದೋಸೆಗೆ ಹಿಟ್ಟು ನೆನೆ ಹಾಕಿದ್ದೆ, ಅಕ್ಕಿ ನೆನೆ ಹಾಕಿದ್ದೆ. ಈಗ ರುಬ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಟಿಫನಿಗೆ ದೋಸೆ ಮಾಡೋಣ ಅಂದ್ಕೊಂಡಿನಿ. ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಅಂದರೆ ಆಲೂಗಡ್ಡೆನ ಮುಂಚೆನೇ ನಾನು ಒಂದು 10-15 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೆ. ಮೇಲ್ಗಡೆ ಎಲ್ಲ ಗಲೀಜಿರುತ್ತಲ್ಲ, ಅದು ಅಷ್ಟು ಬಕೆಟಿಂದ ಹೊರಗೆ ತೆಗೆದ್ಬಿಟ್ಟು ಈಗ ಆಲೂಗಡ್ಡೆ ಬೇಯಿಸೋಕೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ಟೇಸ್ಟ್ ಆಲೂಗಡ್ಡೆ ಸ್ವಲ್ಪ ಸಪ್ಪೆ ಇರುತ್ತಲ್ಲ, ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಸಿಪ್ಪೆ ಬಿಡಿಸೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಸಿಯಾಗಿ ಸಿಪ್ಪೆನ ತೆಗಿಬೋದು ಉಪ್ಪು ಹಾಕೋದ್ರಿಂದ. ಕುಕ್ಕರ್ ಲಿಡ್ ಹಾಕ್ಬಿಟ್ಟು ಉಪ್ಪು ಹಾಕಿ ಆಲೂಗಡ್ಡೆ ಹಾಕ್ಬಿಟ್ಟು ನೀರು ಹಾಕಿ ಈಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ.
ಯಾಕೋ ಲೈಟ್ ಆನ್ ಆಗ್ತಾ ಇಲ್ಲ, ಅದು ಈಗ ಆನ್ ಆಯಿತು. ಈಗ ಈ ಕಡೆ ನಾನು ಅದು ಪಲ್ಯಕ್ಕೆ ರೆಡಿ ಆಗುತ್ತೆ. ಈಗ ಅದರೊಳಗಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯಿ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ಈ ಬಾಣಲೆ ಇಟ್ಬಿಟ್ಟು ಏನು ನಾರ್ಮಲ್ ಕಾಯಿ ಚಟ್ನಿನೇ ಫ್ರೆಂಡ್ಸ್ ಮಾಡ್ತಾ ಇರೋದು. ಸ್ವಲ್ಪ ಶೇಂಗಾ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಬಾಣಲಿ ಬಿಸಿ ಆಗಿದೆ. ಇವಾಗ ಶೇಂಗಾ ಕಾಳು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಶೇಂಗಾ ಕಾಳನ್ನ ಹುರ್ಕೊಂಡಾದ್ಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಖಾರ ಜಾಸ್ತಿ ತಿನ್ನೋದು, ಯಾಕಂದರೆ ಹುಡುಗರು ಇರ್ತಾರಲ್ಲ, ಹುಡುಗರು ತಿಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ. ನಮ್ಮ ಚಿಕ್ಕವನು ಎದ್ದ ಅನ್ನಿಸ್ತು, ಹಂಗಾಗಿ ಹೋಗಿ ನೋಡಿದೆ. ಬಟ್ ಮಲಗಿದ್ದ, ಯಾರೋ ಹೊರಗಡೆ ಬೇರೆಯವ್ರು ಸೌಂಡ್ ಮಾಡ್ತಾಯಿದ್ರು. ಈಗ ಶೇಂಗಾ ಕಾಳು ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕವು. ಅಂದರೆ ನಾನು ಲೋ ಫ್ಲೇಮಲ್ಲೇ ಹುರಿತಾ ಇದ್ದೀನಿ. ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಹುರಿದ್ವಿ ಅಂತಂದರೆ ಶೇಂಗಾ ಕಾಳು ಮೇಲ್ಗಡೆ ಸಿಪ್ಪೆ ಬೇಗ ಕರ್ರಗಾಗ್ಬಿಡ್ತೈತಿ, ಒಳಗಡೆ ಇನ್ನೂ ಆಗಿರಲ್ಲ, ಅದು ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ ನಾನು. ಈಗ ಹಸಿಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಬಿತ್ತು ಎಣ್ಣೆ. ಇಲ್ಲಿ 4 ಯೂಸ್ ಮಾಡೀನಿ ಫ್ರೆಂಡ್ಸ್. ನಾನು ಆಗಲೇ ಹೇಳಿದ್ನಲ್ಲ, ಖಾರ ಕಡಿಮೆ ನಮ್ಮ ಮನೆಯಲ್ಲಿ, ಹುಡುಗರು ತಿಂತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕಾಯಿ ಚಟ್ನಿಗೆ ಬರೀ 4 ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಕುಕ್ಕರ್ ವಿಸಲ್ ಬರೋಷ್ಟೊತ್ತಿಗೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ದೋಸೆ ಡಿಫ್ರೆಂಟಾಗಿ ಮಾಡ್ತಾರೆ ಫ್ರೆಂಡ್ಸ್, ಒಬ್ಬೊಬ್ರು ಒಂದೊಂಥರ. ಬಟ್ ನಾನೇ ಯಾವ ಥರ ನೆನೆ ಹಾಕಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಅಕ್ಕಿ ನೆನೆ ಹಾಕಬೇಕಾದ್ರೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಯಾವಾಗಾದರೂ ಇನ್ನೊಂದ್ಸಲಿ ದೋಸೆ ಮಾಡಬೇಕಾದ್ರೆ ಅದನ್ನು ತೋರಿಸ್ತೀನಿ. ತೋರ್ಸೋಕ್ಕಾಗಲಿಲ್ಲ ನನಗೆ ಈ ಸಲ, ಸಡನ್ನಾಗಿ ನೆನೆ ಹಾಕಿಬಿಟ್ಟೆ. ಈಗ ಮೆಣಸಿನ್ಕಾಯಿ ಹುರಿದಿದ್ದೀನಿ, ಅದರಲ್ಲಿ ಎಣ್ಣೆ ಇತ್ತು, ಹಂಗಾಗಿ ಬರೀ ಮೆಣಸಿನ್ಕಾಯಿ ಅಷ್ಟೇ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೆ, ಬರೀ ಮೆಣಸಿನ್ಕಾಯಿ ಅಷ್ಟೇ ತೊಗೊತಿದ್ದೀನಿ. ಈಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಒಂದು ನಾರ್ಮಲಾಗಿ ಒಂದು 4 ಜನಕ್ಕೆ ತಿನ್ನೋಷ್ಟು ಮಾಡ್ತಿದ್ದೀನಿ ನಾನು ಚಟ್ನಿನ. ಹಾಗಾಗಿ ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ರೆಗ್ಯುಲರಾಗಿ ನಾಟಿ ಬೆಳ್ಳುಳ್ಳಿನೇ ಯೂಸ್ ಮಾಡೋದು. ಚಿಕ್ಕದು ಬರುತ್ತಲ್ಲ, ಜವಾರಿ ಬೆಳ್ಳುಳ್ಳಿ ಅಂತ ಹೇಳ್ಬಿಟ್ಟು ಕರೀತಾರಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ಈಗ ಹೈಬ್ರಿಡ್ ಎಲ್ಲ ಬರುತ್ತೆ ಫ್ರೆಂಡ್ಸ್, ಬಟ್ ಅಷ್ಟು ಫ್ಲೇವರ್ ಇರೋಲ್ಲ ಅದು. ಆಮೇಲೆ ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ನಾವು ತಿನ್ನೋದು ಕೂಡ ಒಳ್ಳೆಯದೇ ತಿನ್ನಬೇಕಲ್ಲ. ಜವಾರಿ ಬೆಳ್ಳುಳ್ಳಿ ಏನಂತಂದರೆ ಅದು ನಾವು ಏನು ಅಡುಗೆಗೆ ಬೆನಿಫಿಟ್ ಜಾಸ್ತಿ, ಅದು ಹೈಬ್ರಿಡಲ್ಲಿ ಅಷ್ಟು ಪೋಷಕಾಂಶಗಳು ಇರೋಲ್ಲ, ಅದು ಹೆಲ್ತಿಗೆ ಅಷ್ಟು ಒಳ್ಳೆಯದು ಅಲ್ಲ. ಆಮೇಲೆ ಫ್ಲೇವರು ಚೆನ್ನಾಗಿರೋಲ್ಲ, ಅದು ಅಡುಗೆಗೆ ಹಾಕಿದ್ರು ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾವು ಅಂದರೆ ಇದು ನಮ್ಮ ಅತ್ತೆ ನೋಡ್ಬಿಟ್ಟು ಕಲ್ತಿದ್ದು ನಾನು. ಯಾವಾಗಲೂ ನಮ್ಮ ಅತ್ತೆಯವರು ಅದನ್ನೇ ತರೋದು, ಜವಾರಿ ಬೆಳ್ಳುಳ್ಳಿ. ಅವ್ರನ್ನ ನೋಡಿ ನಾನು ಕೂಡ ಸಂತೆಯಲ್ಲಿ ಫುಲ್ ಎಲ್ಲೆಲ್ಲಿದೆ ಅಂತ ನೋಡೇ ತೊಗೊಂಬರ್ತೀನಿ. ಅಡುಗೆಗೆ ನಾವು ನಾಟಿ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಅಡುಗೆನೂ ಚೆನ್ನಾಗಿ ಬರುತ್ತೆ. ಏನು ಸ್ವಲ್ಪ ಸಿಪ್ಪೆ ತೆಗೆಯೋದು, ಅದು ಎಸುಳು ತೆಗೆಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಇಲ್ಲಿ ನಾನು 4-5 ಯೂಸ್ ಮಾಡೀನಿ. ಡೈರೆಕ್ಟಾಗಿ ಜಾರಿಗೆ ಯೂಸ್ ಹಾಕ್ತಾಯಿದ್ದೀನಿ. ಮತ್ತೆ ಸಪ್ರೇಟ್ ಪ್ಲೇಟ್ ತೊಗೊಳೋದು ಅಂತ ಹೇಳ್ಬಿಟ್ಟು. ಈಗ ಜಾಸ್ತಿ ಪ್ಲೇಟ್ಗಳು ಮಾಡೋದ್ರಿಂದ ನಮಗೆ ಮತ್ತೆ ನಾವೇ ತೊಳಿಬೇಕು ಪಾತ್ರೆಗಳನ್ನೆಲ್ಲ, ಕಷ್ಟ ಅನಿಸುತ್ತೆ. ಹಾಗಾಗಿ ಡೈರೆಕ್ಟಾಗಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ಟೈಮ್ 7:30 ಫ್ರೆಂಡ್ಸ್. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 7:30 ಆಗಿದೆ. ಎದ್ದೇಳ್ತಾರೆ ಇನ್ನೊಂದು 10-15 ನಿಮಿಷದಲ್ಲಿ ನಮ್ಮ ಹುಡುಗರು. ಅಷ್ಟೊತ್ತಿಗೆ ನಾನು ಪಲ್ಯ ಮತ್ತು ಇದು 2 ರೆಡಿ ಮಾಡ್ಕೋಬೇಕು. ಉಪ್ಪು ಹಾಕ್ತಾಯಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಇದು ಬೆಳಗಡ್ಲೆ ಫ್ರೆಂಡ್ಸ್, ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗಡ್ಲೆ ಇದ್ದಿಲ್ಲ, ಹಾಗಾಗಿ ಪುಡಿನೇ ಯೂಸ್ ಮಾಡ್ತಿದ್ದೀನಿ. ತಿಂಡಿ ಮಾಡ್ತೀವಲ್ಲ ಅವಲಕ್ಕಿ, ಅವಾಗೆಲ್ಲ ಮಂಡಕ್ಕಿ ಮಾಡಬೇಕಾದ್ರೆಲ್ಲ ಯೂಸ್ ಮಾಡ್ತೀನಿ ನಾನು ಮೇಲ್ಗಡೆ ಪುಡಿ ಉದುರ್ಸೋಕ್ಕೆ.
ಅದು ಬೆಳಗಡಲೆ ಖಾಲಿ ಆಗಿತ್ತು, ಹಾಗಾಗಿ ಬೆಳಗಡಲೆ ಪುಡಿನೇ ಹಾಕ್ತಾಯಿದ್ದೀನಿ ಇದಕ್ಕೆ. ಕೊತ್ತಂಬರಿ, ಈಗ ಒಂದು ಸ್ವಲ್ಪ ನಾನು ಇಲ್ಲಿ ಟೊಮಟೊ ಹಣ್ಣು ಯೂಸ್ ಮಾಡಿಲ್ಲ, ಟೊಮೊಟೊ ಯೂಸ್ ಮಾಡಿಲ್ಲ ನಾನು. ಇದಕ್ಕೆ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಚಟ್ನಿಗೆ, ಕಾಯಿ ಚಟ್ನಿಗೆ. ಟೊಮೊಟೊ ಹಾಕ್ಬಾರ್ದು, ಹುಣ್ಸೆಹಣ್ಣು ಹಾಕಿದರೆ ಚೆನ್ನಾಗಿ ಬರುತ್ತೆ. ಕುಕ್ಕರಿಂದ ವಿಸಲು ಬಂತು, 1 ವಿಸಲ್ ಆಗಿದೆ, ಇನ್ನೊಂದು 2 ವಿಸಲ್ ಆಗಲಿ. ಈಗ ಹುಣ್ಸೆಹಣ್ಣು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಹಳೇದಿದ್ದು ಹುಣ್ಸೆಹಣ್ಣು, ಹಾಗಾಗಿ ನೀಟಾಗಿ ನೋಡಿಬಿಟ್ಟು ಹಾಕ್ತಾಯಿದ್ದೀನಿ ತೊಳೆದು. ಈಗ ಕಾಯಿ ಚಟ್ನಿ ಅಲ್ಲ ಫ್ರೆಂಡ್ಸ್, ಹಂಗಾಗಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನೀಗ. ಕಾಯಿ ತೊಗೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿ ಹಾಕ್ಬೇಕೀಗ, ಹಾಕ್ತಿದ್ದೀನಿ. ಈಗ ಅದು ಕೊಬ್ಬರಿ ಚಿಪ್ ಸಮೇತ ಇತ್ತಲ್ಲ, ಅದನ್ನು ನೀಟ್ ಮಾಡ್ಕೊಂಡು ಹೊರಗೆ ತಗೊಂಬಂದಿದ್ದೀನಿ, ಒಳಗಡೆ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು, ನಡುವೆ ನಮ್ಮ ದೊಡ್ಡ ಮಗ ಬಂದ, ಅವನು ಎದ್ದಿದ್ದಲ್ಲೇ ಬ್ರಷ್ ಮಾಡಿದ್ದು. ಪೂಜೆ ಮಾಡ್ತೀನಮ್ಮ, ಊದಿಕಡ್ಡಿ ಹಚ್ಕೊಡು ಅಂತ ಹೇಳ್ದ, ಅದಕ್ಕೆ ಹಚ್ಕೊಡ್ತಾ ಇದ್ದೀನಿ. ಅಂದರೆ ಪೂಜೆ ಅಂದರೆ ಫ್ರೆಂಡ್ಸ್, ಬಾಗಿಲಿಗೆ ಎದ್ದ ತಕ್ಷಣ ಅವನು ಬ್ರಷ್ ಮಾಡಿಬಿಟ್ಟು ಊದಿಕಡ್ಡಿ ಹಚ್ತಾನೆ ಬಾಗಿಲಿಗೆ. ಆ ಕಡೆ ನಮ್ಮ ಅತ್ತೆಯವರು ಇದ್ದಾರಲ್ಲ, ಅವ್ರು ಕಲಿಸಿದ್ದಾರೆ, ಆ ಕಡೆ ಹಚ್ಕೊಂಡು ಹೋಗೋಕ್ಕೆ ಬಂದಿದ್ದ, ಹಚ್ಕೊಟ್ಟೆ. ಈಗ ಕೊಬ್ಬರಿ ಕಟ್ ಮಾಡ್ಕೊಂಡು, ಇದು ಜಾರ್ ಚಿಕ್ಕದಿದೆಯಲ್ಲ, ಆಮೇಲೆ ಇಡೀ ಕೊಬ್ಬರಿ ಹಂಗೆ ಹಾಕಿದರೆ ಜಾರು ಬೇಗ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಎಸಳಾಗಿ. ಈಗ ಕೊಬ್ಬರಿ ಪೂರ್ತಿ ಕಟ್ ಮಾಡಿಕೊಂಡು ಚಟ್ನಿಗೆ ಹಾಕ್ತೀನಿ. ಈಗ ಕಟ್ ಮಾಡ್ತಾ ಇದ್ದೀನಿ ನಾನು, ಕಟ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಅಷ್ಟು ನೀಟಾಗಿ. ಈಗ ಅದನ್ನಷ್ಟು ಜಾರಿಗೆ ಹಾಕ್ಕೊಂಡ್ಬಿಟ್ಟು, ಅದು ಈಗಲೇ ರುಬ್ಕೊಳಲ್ಲ ಫ್ರೆಂಡ್ಸ್ ನಾನು, ಇನ್ನೇನು ದೋಸೆ ಹಾಕ್ಬಿಟ್ಟು ಅವ್ರಿಗೆ ಕೊಡ್ತೀನಿ ಅನ್ನೋ ಟೈಮಲ್ಲಿ ಚಟ್ನಿನ ರುಬ್ಕೊತೀನಿ. ಈಗ ಅದರೊಳಗಡೆ ನಾನು ಬೇಯಿಸೋಕ್ಕಿಟ್ಟಿದ್ನಲ್ಲ ಆಲೂಗಡ್ಡೆ, ಅದು ಬೆಂದಿತ್ತು, ವಿಸಲ್ ಬಂದಿತ್ತು, ಹಾಗಾಗಿ ಅದು ಬಿಸಿ ಇತ್ತಲ್ಲ, ಅದನ್ನು ಲಿಡ್ ತೆಗೆದ್ಬಿಟ್ಟು ಆಲೂಗಡ್ಡೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಅದು ತಣ್ಣಗಾಗೋಷ್ಟೊತ್ತಿಗೆ ನೆಕ್ಸ್ಟ್ ನಾವು ಪಲ್ಯಕ್ಕೆ ಒಗ್ಗರಣೆ ಕೊಡೋಕ್ಕೆ ನಮಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಬೇಕಾಗುತ್ತಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ತೊಳಿಬೇಕಾದ್ರೆ ತರಕಾರಿನ ಈ ಬಕೆಟಲ್ಲಿ ನೀರು ತೊಗೊಂಡು ತೊಳಿತೀನಿ, ಯಾಕಂದರೆ ಮತ್ತೆ ಎಕ್ಸ್ಟ್ರಾ ಪಾತ್ರೆಗಳು ಆಗ್ತವೆ ಅಂತೇಳ್ಬಿಟ್ಟು. ಈಗ ಅಷ್ಟು ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ನನಗೆ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಂಡಿದ್ದೀನಿ ನಾನು ಪಲ್ಯಕ್ಕೆ. ಈಗ ಪಲ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡೆ, ಕರಿಬೇವಿನ ಹೆಸರು ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಈಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ದೊಡ್ಡ ಸೈಜ್ ಇರೋದ್ರಿಂದ ಬರೀ 3 ತೊಗೊಂಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಆಲೂಗಡ್ಡೆ ತುಂಬ ಜಾಸ್ತಿನೇ ತೊಗೊಂಡಿದ್ದೀನಿ, ಅರ್ಧ kg ತೊಗೊಂಬಂದಿದ್ದೆ, ಹಾಗಾಗಿ ಈರುಳ್ಳಿನ ಸ್ವಲ್ಪನೇ ಹಾಕ್ತಿದ್ದೀನಿ ನಾನು ಪಲ್ಯಕ್ಕೆ. ಈಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ, ರೆಡಿ ಮಾಡ್ಕೊತ. ಇದು ನಾನು ಕಟ್ ಮಾಡ್ಕೊಳೋ ಅಷ್ಟೊತ್ತಿಗೆ ಆಲೂಗಡ್ಡೆ ಏನು ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ, ಅದು ತಣ್ಣಗಾಗಿರುತ್ತೆ, ಈಸಿಯಾಗಿ ನಾವು ಸಿಪ್ಪೆನ ಬಿಡಿಸ್ಬೋದು. ನಾನು ರೆಗ್ಯುಲರಾಗಿ ಆಲೂಗಡ್ಡೆನ ಈ ಥರ ಹಾಕಲ್ಲ, ಡೈರೆಕ್ಟಾಗಿ ನಾನು ಸಿಪ್ಪೆ ತೆಗೆದುಬಿಟ್ಟೆ ಹಾಕ್ತಿದ್ದೆ. ಬೆಳಗ್ಗೆ ಸ್ವಲ್ಪ ಅರ್ಜೆಂಟಲ್ಲಿ ಅವಸರದಲ್ಲಿ ಹಂಗೆ ಹಾಕ್ಬಿಟ್ಟಿದ್ದೀನಿ, ಈಗ ಹಂಗಾಗಿ ಸ್ವಲ್ಪ ಸಿಪ್ಪೆ ತೆಗೆಯೋದೇ ಕಷ್ಟ. ಈಗ ಪಲ್ಯಕ್ಕೆಲ್ಲ ಹೆಚ್ಕೊಳೋದಾದ್ಮೇಲೆ ಅದನ್ನು ಸಿಪ್ಪೆ ತೆಗಿಬೇಕು. ಈಗ ಪಲ್ಯಕ್ಕೆಲ್ಲ ರೆಡಿ ಆಯಿತು. ಈಗ ಅದನ್ನು ತೆಗೆದಿಟ್ಬಿಟ್ಟು ಈಗ ಒರೆಸ್ಕೊಂಡು ಇದನ್ನು ತೊಗೊತದ, ಅದು ಎಲ್ಲ ಕಟ್ ಮಾಡಿದ್ನಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ನಾನು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಈಸಿಯಾಗಿ ಬರುತ್ತೆ. ಆಮೇಲೆ ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡಬೇಕು ನಾವು. ಬಿಸಿ ಇದ್ದಾಗಲೇ ನಾವು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಸಿಪ್ಪೆನ ಸ್ವಲ್ಪ ಕಷ್ಟ ಅನಿಸುತ್ತೆ. ಈಗ ಎಲ್ಲನೂ ನೀಟಾಗಿ ತೆಗೆದ್ಬಿಟ್ಟು ಸಿಪ್ಪೆ ಅಷ್ಟು ತೆಗೆದು ಈಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ನಾನು ಕೈಯಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯಕ್ಕೆ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟು ರೆಡಿ ಮಾಡ್ಕೊಂಬಿಟ್ರೆ ಇದು ಕೆಲಸ ಮುಗಿಯುತ್ತೆ. ಇಬ್ಬರು ಹುಡುಗರು ಅಲ್ಲೇ ಎದ್ದರು, ಈಗ ಎದ್ದು ಅವರು ಫ್ರೆಶ್ ಆಗ್ತಾ ಇದ್ದಾರೆ. ನಮ್ಮ ಚಿಕ್ಕವನು ಇನ್ನೂ ಅವ್ರ ಪಪ್ಪನ ಜೊತೆಗೆ ಆಟಾಡಿಸ್ತಾ ಇದ್ದಾರೆ, ನಾನು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ.
ಈಗ ಬೇಗ ಒಗ್ಗರಣೆ ಕೊಟ್ಬಿಟ್ಟು ಅವ್ರಿಗೆ ಈಗ ಬ್ರಷ್ ಎಲ್ಲ ಆಗಿದೆ ಅವ್ರದ್ದು, ಸ್ನಾನ ಮಾಡಿಸ್ಬೇಕು. ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ. ಹೀಟ್ರಲ್ಲಿ ನಾವು ಯೂಸ್ ಮಾಡೋದು. ನೀರು ಕಾದಿದೆ. ಈಗ ಇದು ಪಲ್ಯ ಮಾಡಿಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸಿ ಅವರಿಗೆ ದೋಸೆ ಹಾಕ್ಕೊಡ್ಬೇಕು. ಒಂದು ತವ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕಿದ್ದೀನಿ. ಕರಿಬೇವು ಹಾಕಿದೆ. ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಸ್ವಲ್ಪ ಅದು ಬ್ರೌನ್ ಕಲರಿಗೆ ಬರಬೇಕು. ಹಂಗೆ ಸ್ವಲ್ಪ ಡೈರೆಕ್ಟಾಗಿ ನಾವು ಹಾಕ್ಬಿಟ್ವಿ ಅಂತಂದರೆ ಅದು ಅಷ್ಟು ಟೇಸ್ಟ್ ಬರಲ್ಲ, ಖಾರ ಬರಲ್ಲ ಪಲ್ಯ. ಹಾಗಾಗಿ ನೀಟಾಗಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಈಗ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಬೆಳಗ್ಗೆ ಸ್ವಲ್ಪ ಅವಸರ ಜಾಸ್ತಿ ಫ್ರೆಂಡ್ಸ್, ಯಾಕಂದರೆ ಟೈಮ್ ಇರೋಲ್ವಲ್ಲ. ನೆಕ್ಸ್ಟು ಬೆಳಗಿನ ಕೆಲಸ ಎಲ್ಲ ಇರುತ್ತಲ್ಲ, ಹುಡುಗರಿಗೆ ಊಟ ಮಾಡಿಸೋದು ಮತ್ತು ನಮ್ಮ ಬಟ್ಟೆ ಪಾತ್ರೆ ಎಲ್ಲ ಒರೆಸೋದು, ಪೂಜೆ. ಹಾಗಾಗಿ ಸ್ವಲ್ಪ ಅವಸರದಲ್ಲಿ ಕೆಲವೊಂದು ಮಿಸ್ಟೇಕ್ ಆಗ್ತವೆ ಗಡಬಡ ಕೆಲಸ ಮಾಡಬೇಕಾದ್ರೆ. ಮಾಡ್ತಾಯಿದ್ದೀನಿ ನಾನು ಫಾಸ್ಟಾಗೆ. ಸ್ವಲ್ಪ ಇನ್ನೂ ನಿಧಾನವಾಗೇ ಮಾಡ್ಕೋಬೋದಿತ್ತು, ಬಟ್ ಹುಡುಗರು ಎದ್ದಿದ್ದಾರಲ್ಲ, ಟೈಮ್ ಆಯಿತು, ಅವರಿಗೂ ಸ್ನಾನ ಮಾಡಿಸಿ ಊಟ ಕೊಡಬೇಕು. ಹಾಗಾಗಿ ಸ್ವಲ್ಪ ಅರ್ಜೆಂಟೆಲ್ಲ ಕೆಲಸ ಮಾಡ್ತಿದ್ದೀನಿ. ಈಗ ಪಲ್ಯ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊತಿದ್ದೀನಿ. ನೀಟಾಗಿ ಇನ್ನೊಂದ್ಸಲ ಕಲಿಸ್ಬಿಟ್ಟು ಈ ಸ್ಟವ್ ಆಫ್ ಮಾಡಿದೆ. ಪಲ್ಯನೂ ರೆಡಿ ಆಯಿತು. ಈಗ ಚಟ್ನಿಗೂ ರೆಡಿ ಮಾಡಿದ್ದೀನಿ. ಈಗ ನಮ್ಮ ಹುಡುಗನ ಹತ್ರ ಹೋದೆ. ಈಗ ನೆಕ್ಸ್ಟು ನಾನು ಬಂದುಬಿಟ್ಟು ಮತ್ತೆ ಈಗ ನಾನು ರಾತ್ರಿ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ನಾನು ಏನೂ ಹಾಕಿದ್ದಿಲ್ಲ ಫ್ರೆಂಡ್ಸ್. ಅಂದರೆ ಉಪ್ಪು ಮತ್ತು ಸೋಡಾ ಹಾಕ್ತಾರಲ್ಲ, ನೈಟ್ ಏನೂ ಹಾಕಿದ್ದಿಲ್ಲ. ಈಗ ಹಾಕ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಈಗ ಅಡುಗೆ ಸೋಡಾ ಹಾಕ್ತಿದ್ದೀನಿ. ನಾನು ಇನ್ನೊಂದು 5-10 ನಿಮಿಷದಲ್ಲಿ ದೋಸೆ ಮಾಡಬೇಕು ಅನ್ನೋ ಟೈಮಲ್ಲಿ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಎಲ್ಲ ಕಲಸಿ ಹಿಟ್ಟನ್ನು ಹದವಾಗಿ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಒಂದು 5-10 ನಿಮಿಷ ಬಿಡ್ತೀನಿ. ಈಗ ಅದನ್ನು ಅದೇ ಥರ ಮಾಡಿಬಿಟ್ಟು ಈಗ ಎಲ್ಲ ಸ್ಟವೆಲ್ಲ ಒರೆಸಿ ಈಗ ಹುಡುಗರಿಗೆ ಸ್ನಾನ ಮಾಡಿಸೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹುಡುಗರನ್ನ ಕರ್ಕೊಂಬರಕ್ಕೆ ಹೋಗಿದ್ದೆ. ಆಟಾಡ್ತಾ ಇದ್ರು ಫ್ರೆಂಡ್ಸ್ ನಮ್ಮ ಹುಡುಗರು. ಹಂಗಾಗಿ ಕರ್ಬರಕ್ಕೆ ಹೋಗಿದ್ದೆ. ಯಾಕಂದರೆ ಈಗ ರೆಡಿ ಮಾಡಬೇಕು ಅವರಿಗೆ. ಸ್ನಾನ ಮಾಡ್ಸೋಕ್ಕೆ ನೀರು ಕಾಸಿದ್ನಿ. ಈಗ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಇಬ್ಬರಿಗೂ ಎಣ್ಣೆ ಹಚ್ತಿದ್ದೀನಿ. ರೆಗ್ಯುಲರಾಗಿ ಸ್ನಾನ ಮಾಡಿಸ್ಬೇಕಾದ್ರೆ ನಾವು ತಲೆ ಫಸ್ಟು ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು. ನಮ್ಮ ದೊಡ್ಡವನು ಸ್ವಲ್ಪ ಏನೇ ಹೇಳಿದ್ರು ಅರ್ಥ ಮಾಡ್ಕೊತಾನವನು. ಅವನು ಅಷ್ಟು ರಗಳೆ ಮಾಡಲ್ಲ. ನಮ್ಮ ಚಿಕ್ಕವನಿಗೆ ಇನ್ನೂ ಏನೂ ಅರ್ಥ ಆಗಿರೋಲ್ಲ. ಸ್ವಲ್ಪ ಜಾಸ್ತಿನೇ ರಗಳೆ ಅವನಿಗೆ. ಅದರಲ್ಲೂ ಅವನಿಗೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ಅವನಿಗೆ ಆಗೋದೇ ಇಲ್ಲ. ನಾನು ಆದರೂ ಬಿಡೋದಿಲ್ಲ. ಕಂಪ್ಲೀಟಾಗಿ ಎಣ್ಣೆ ಹಚ್ಬಿಟ್ಟೆ ಅವನಿಗೆ ಸ್ನಾನ ಮಾಡಿಸೋದು. ಪ್ರತಿ ಸಾರಿ ಎಣ್ಣೆ ಹಚ್ಬೇಕಾದ್ರೂ ಈಗ ಏನು ನೋಡ್ತಿದ್ದೀರಲ್ಲ, ಇದೇ ಥರನೇ ಅವ್ನು ಮಾಡೋದು. ಅವನು ಆ ಥರ ಮಾಡ್ತಾನಂತ ನಾನೇನು ನಿಲ್ಲಿಸೋದಿಲ್ಲ. ಫೋರ್ಸ್ ಮಾಡಿ ಕರ್ಕೊಂಬಂದು ಎಣ್ಣೆ ಹಚ್ಚಿಸ್ತೀನಿ ನಾನು. ಈಗ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ಬೇಕು. ಅಳ್ತಾ ಇದ್ದಾನೆ, ಬಿಡ್ತಾ ಇಲ್ಲ ನಾನು. ಅವ್ರ ಪಪ್ಪಗೆ ಹೇಳ್ತಿದ್ದಾನೆ ನೋಡಿಲ್ಲ ಅಂತ ಹೇಳ್ಬಿಟ್ಟು. ಈಗ ಅವರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಂದೆ ಫ್ರೆಂಡ್ಸ್. ರೆಡಿಯಾಗಿದ್ದಾರೆ, ಕುತ್ಕೊಂಡಿದ್ದಾರೆ ಟಿಫನ್ ಮಾಡೋಕ್ಕೆ. ಈಗ ದೋಸೆ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ ನಾನು ದೋಸೆ ಮಾಡ್ತಿದ್ದೀನಿ. ನಾನು ಏನೆಲ್ಲ ಹಾಕ್ತೀನಿ ದೋಸೆಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನಾರ್ಮಲ್ ಪ್ಲೇನ್ ದೋಸೆನೇ ಮಾಡ್ತಾಯಿದ್ದೀನಿ. ಬಟ್ ನೋಡೋಕೆ ಮಾತ್ರ ಮಸಾಲೆ ದೋಸೆ ಥರನೇ ಕಾಣುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟ್ ಮತ್ತೆ ಯಾವಾಗಾದರೂ ದೋಸೆ ಮಾಡೋಕ್ಕೆ ಹಾಕಿದಾಗ ನಿಮಗೆ ತೋರಿಸ್ತೀನಿ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಹುಡುಗರು ಇಬ್ಬರು ಕುತ್ಕೊಂಡಿದ್ದಾರೆ ಟಿಫನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಕುತ್ಕೊಂಡಿದ್ದಾರೆ ರೆಡಿ ಆಗಿಬಿಟ್ಟು. ಅವರಿಗೆ ಟಿಫನ್ ಕೊಡಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ದೋಸೆ ಚೆನ್ನಾಗಿ ಬಂದಿದೆ. ನಾನು ಏನೇನು ಹಾಕ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಈಗ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀನಿ. ಮೂವರು ಕುತ್ಕೊಂಡು ಊಟ ಮಾಡ್ತಿದ್ದಾನೆ. ನಮ್ಮ ದೊಡ್ಡವನಿಗೆ ಮಾತ್ರ ಈ ಥರ ತಿಂಡಿ ಅಂದರೆ ತುಂಬ ಇಷ್ಟ. ಪೊಟ್ಟು ದೋಸೆ ಆದರೆ ಚೆನ್ನಾಗಿ ಊಟ ಮಾಡ್ತಾನೆ. ಇನ್ನು ನಮ್ಮ ಚಿಕ್ಕವನಿಗೆ ನಮ್ಮ ಮನೆಯವರೇ ತಿನ್ನಿಸ್ತಾ ಇದ್ದಾರೆ ಆಟ ಆಡಿಸ್ಕೊಂಡು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.